ಹಾಯ್ ಫ್ರೆಂಡ್ಸ್, ಸೈಡ್ ರುಚಿಗೆ ಸ್ವಾಗತ. ಇವತ್ತು ಮೊಸರಿಂದ ಚಟ್ನಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಈಸಿಯಾಗೂ ಇದೆ. ಒಂದು 1/4 ಕಪ್ ಮೊಸರು ಹಾಕಿದ್ದೀನಿ. ಒಂದು 2 ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು 5-6 ಬೆಳ್ಳುಳ್ಳಿ ಹಾಕೊಂಡು ಇದು ಫುಲ್ಲು ಡ್ರೈ ಆಗೋವರೆಗೂ ಹುರ್ಕೊಬೇಕು ಮೊಸರು ಎಲ್ಲ. ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ. ಒಂದು 2-3 ಹಸಿಮೆಣಸಿಗೆ ಒಣಗಿದ ಮೆಣಸಿಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಗಟ್ಟಿ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ತುಂಬ ರುಚಿಯಾಗಿರುತ್ತೆ. ಮೊಸರೆಲ್ಲ ಡ್ರೈ ಆಗಿದೆ. ಈಗ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಂಬರೋಣ. ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೊಂಬರ್ತೀನಿ. ಸ್ವಲ್ಪ ಒಗ್ಗರಣೆ ಹಾಕೋಣ. ಸ್ವಲ್ಪ ಎಣ್ಣೆ, ಸ್ವಲ್ಪ ಕರಿಬೇವು, 1-2 ಒಣಗಿದ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಚಟ್ನಿ ಜೊತೆಗೆ ಹಾಕ್ತಾಯಿದ್ದೀನಿ. ನೋಡಿ, ಮೊಸರಿಂದ ಒಂದು ಚಟ್ನಿ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ದೋಸೆ ಜೊತೆಗೆ, ರಾಗಿ ದೋಸೆ, ಅದಕ್ಕೆಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೀವೊಂದು ಸರಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಂತ ಬೆಲ್ ಬಟನ್ ಅಂತ ಪ್ರೆಸ್ ಮಾಡಿ. ನಾನು ಏನೇ ವೀಡಿಯೋ ಬಾದ್ರೂ ನಿಮ್ಗೆ ಫಸ್ಟ್ ಒಂದು ತಲುಪುತ್ತೆ.